ಹಾಯ್, ನನ್ನ ಹೆಸರು ಚಿನ್ಮಯ ಕೃಷ್ಣ. ಈ ವಿಡಿಯೋದಲ್ಲಿ ನಾನು ಮದ್ಯಪಾನದ ಏನೇನು ತೊಂದರೆ ಆಗ್ಬೋದು ಅದರ ವಿಷಯದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದರ ಮುಂಚೆ ಫಸ್ಟ್ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಏನಂತ ಅರ್ಥ ಮಾಡೋಣ. ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಅಂದರೆ ಒಂದು ಗಂಭೀರ ಸಮಸ್ಯೆ. ಈ ಡಿಸಾರ್ಡರ್ ನಮ್ಮ ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಗಂಭೀರ ಪರಿಣಾಮಗಳು ಮಾಡುತ್ತೆ. ನಮ್ಮ ಮೆದುಳಲ್ಲಿ ಕೆಲವು ರಸ ಇರುತ್ತೆ, ಯಾವುದು ಬ್ಯಾಲೆನ್ಸ್ಡ್ ಇರಬೇಕು. ನಾವು ಜಾಸ್ತಿ ಮದ್ಯಪಾನ ಮಾಡಿದರೆ ಈ ರಸಗಳ ಕಾರ್ಯ ಡಿಸ್ಟರ್ಬ್ ಆಗ್ತದೆ. ಸಮಯದ ಜೊತೆ ಮದ್ಯಪಾನದಿಂದಾಗಿ ನಮಗೆ ಶಾರೀರಿಕ ರೋಗಗಳು, ಮಾನಸಿಕ ಸಮಸ್ಯೆ ಮತ್ತು ಸ್ಮರಣ ಶಕ್ತಿಯಲ್ಲಿ ತೊಂದರೆ ಆಗುತ್ತೆ. ಈ ವಿಡಿಯೋದಲ್ಲಿ ನೋಡೋಣ ಮದ್ಯಪಾನದಿಂದ ಏನೇನು ತೊಂದರೆ ಆಗುತ್ತೆ. ಫಸ್ಟ್, ಫಿಸಿಕಲ್ ಕಾಂಪ್ಲಿಕೇಶನ್ಸ್. ಲಿವರ್ ಡಿಸೀಸ್. ಜಾಸ್ತಿ ಎಣ್ಣೆ ತಗೊಂಡ್ರೆ ಲಿವರ್ ಸೆಲ್ಸ್ ಅಲ್ಲಿ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಅದರಿಂದ ಸಿರ್ಹೋಸಿಸ್ ಅಂದರೆ ಲಿವರ್ ಫೇಲಿಯರ್ ಆಗ್ಬೋದು. ಗ್ಯಾಸ್ಟ್ರೈಟಿಸ್. ನಮ್ಮ ಹೊಟ್ಟೆಯಲ್ಲಿ ಕೆಲವು ಮೆಂಬ್ರೇನ್ಸ್ ಇರುತ್ತೆ, ಯಾವುದು ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ನಮ್ಮ ಹೊಟ್ಟೆಯ ಸಹ ಪ್ರೊಟೆಕ್ಟ್ ಮಾಡ್ತಾರೆ. ಎಣ್ಣೆ ಕುಡಿದ್ರೆ ಈ ಮೆಂಬ್ರೇನ್ಸಿಗೆ ತೊಂದರೆ ಆಗುತ್ತೆ ಆ್ಯಂಡ್ ಅದರಿಂದಾಗಿ ಜಾಸ್ತಿ ಆ್ಯಸಿಡ್ ಸೆಕ್ರೀಷನ್ ಆಗ್ಬೋದು, ಹೊಟ್ಟೆಯಲ್ಲಿ ನೋವು ಬರ್ಬೋದು ಮತ್ತು ಹುಣ್ಣು ಉತ್ಪತ್ತಿ ಸಹ ಆಗ್ಬೋದು. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್. ಮದ್ಯಪಾನದಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಮತ್ತು ಹೃದಯದ ಮಸಲ್ಸ್ ವೀಕ್ ಆಗ್ತದೆ ಆ್ಯಂಡ್ ಅದರಿಂದ ದೇಹಕ್ಕೆ ರಕ್ತ ಸಂಚಾರಲ್ಲಿ ತೊಂದರೆ ಆಗ್ತದೆ. ಸೆಕ್ಷುವಲ್ ಡಿಸ್ಫಂಕ್ಷನ್. ಮದ್ಯಪಾನದಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಅದರಿಂದ ನಿಮಗೆ ಮೆನ್ಸ್ಟ್ರುವಲ್ ಸೈಕಲಲ್ಲಿ ತೊಂದರೆ ಆಗ್ಬೋದು, ಕನ್ಸೀವ್ ಮಾಡಲಿಕ್ಕೆ ತೊಂದರೆ ಆಗ್ಬೋದು ಆ್ಯಂಡ್ ಸೆಕ್ಷುವಲ್ ಇಂಟ್ರೆಸ್ಟ್ ಸಹ ಕಡಿಮೆ ಆಗುತ್ತೆ. ಸೆಕೆಂಡ್, ಸೈಕಲಾಜಿಕಲ್ ಕಾಂಪ್ಲಿಕೇಶನ್ಸ್. ಡಿಪ್ರೆಷನ್. ಮದ್ಯಪಾನದಿಂದ ಮೆದುಳಲ್ಲಿ ರಸ ಇಂಬ್ಯಾಲೆನ್ಸ್ ಆಗುತ್ತೆ, ಎಸ್ಪೆಷಲಿ ಡೋಪಮೀನ್ ಆ್ಯಂಡ್ ಸೆರೋಟೋನಿನ್ ಆ್ಯಂಡ್ ಅದರಿಂದ ನಮ್ಮ ಮೂಡ್ ಲೋ ಇರುತ್ತೆ, ಏನು ಮಾಡಲಿಕ್ಕೆ ಇಷ್ಟ ಆಗಲ್ಲ ಆ್ಯಂಡ್ ಮೋಟಿವೇಶನ್ ಸಹ ಇರಲ್ಲ. ಆಲ್ಕೋಹಾಲ್ ಡಿಪೆಂಡೆನ್ಸ್. ಡೋಪಮೀನ್ ರಸದ ಫಂಕ್ಷನ್ ಇಸ್ ಪ್ಲೆಷರ್ ಆ್ಯಂಡ್ ಮೋಟಿವೇಶನ್. ಸೊ ಜಾಸ್ತಿ ಮದ್ಯಪಾನ ಮಾಡಿದರೆ ಡೋಪಮೀನ್ ಜಾಸ್ತಿ ರಿಲೀಸ್ ಆಗುತ್ತೆ. ಅದರಿಂದ ನಮಗೆ ಚೆನ್ನಾಗಿ ಫೀಲ್ ಆಗುತ್ತೆ ಆ್ಯಂಡ್ ನಾವು ಇನ್ನೂ ಎಣ್ಣೆ ಕುಡಿಬೇಕಂತ ಅನಿಸ್ತದೆ. ಬಟ್ ಮತ್ತೆ ಆ ಸೇಮ್ ಡೋಪಮೀನ್ ಲೆವೆಲ್ ಮುಟ್ಟಬೇಕಾದ್ರೆ ಜಾಸ್ತಿ ಎಣ್ಣೆ ಮೇಲೆ ಡಿಪೆಂಡೆನ್ಸ್ ಆಗುತ್ತೆ, ಯಾವುದರಿಂದ ಎಡಿಕ್ಷನ್ ಸಹ ನಮಗೆ ಆಗ್ಬೋದು. ಸ್ಲೀಪ್ ಡಿಸ್ಟರ್ಬೆನ್ಸಸ್. ಮದ್ಯಪಾನದಿಂದ ನಮಗೆ ನಿದ್ದೆ ಬರಲಿಕ್ಕೆ ತೊಂದರೆ ಆಗುತ್ತೆ. ರಾತ್ರಿ ಮಧ್ಯದಲ್ಲಿ ಎಚ್ಚರಿಕೆ ಆಗ್ಬೋದು ಅಥವಾ 2-3 ಗಂಟೆ ಮಾತ್ರ ನಿದ್ದೆ ಬರುತ್ತೆ ಆ್ಯಂಡ್ ಅದರಿಂದ ಮತ್ತೆ ದಿವಸದಲ್ಲಿ ನಮಗೆ ಟಯರ್ಡ್ ಫೀಲ್ ಆಗುತ್ತೆ ಆ್ಯಂಡ್ ಎನರ್ಜಿ ಸಹ ಇರಲ್ಲ. ಥರ್ಡ್, ಸೋಷಿಯಲ್ ಕಾಂಪ್ಲಿಕೇಶನ್ಸ್. ಫ್ಯಾಮಿಲಿ ಕಾನ್ಫ್ಲಿಕ್ಟ್. ಮದ್ಯಪಾನ ಮಾಡಿದರೆ ಕುಟುಂಬ ಮತ್ತು ಪರಿವಾರದಲ್ಲಿ ಜಗಳ ಆ್ಯಂಡ್ ಗಲಾಟೆ ಜಾಸ್ತಿ ಆಗುತ್ತೆ, ಯಾವುದರಿಂದ ಹೆಲ್ದಿ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಡಿಸ್ಟರ್ಬ್ ಆಗ್ತದೆ. ಆಕ್ಯುಪೇಷನಲ್ ಕಾಂಪ್ಲಿಕೇಶನ್ಸ್. ಮದ್ಯಪಾನದಿಂದ ಕೆಲಸದಲ್ಲಿ ತೊಂದರೆ ಆಗ್ತದೆ, ಧ್ಯಾನ ಕೊಡಲಿಕ್ಕೆ ಆಗಲ್ಲ, ಸ್ಮರಣ ಶಕ್ತಿಯಲ್ಲಿ ತೊಂದರೆ ಆಗುತ್ತೆ, ಜನ ಲೀವ್ಸ್ ಜಾಸ್ತಿ ತಗೊಳ್ತಾರೆ ಆ್ಯಂಡ್ ಇವೆಂಚುಲಿ ಜಾಬ್ ಲಾಸ್ ಸಹ ಆಗ್ಬೋದು. ಫೈನಾನ್ಷಿಯಲ್ ಡಿಫಿಕಲ್ಟೀಸ್. ಆಲ್ಕೋಹಾಲ್ ಡಿಪೆಂಡೆನ್ಸ್ ಇದ್ದರೆ ಎಲ್ಲ ದುಡ್ಡು ಆಲ್ಕೋಹಾಲಲ್ಲಿಯೇ ಖರ್ಚಿ ಆಗಿಬಿಡತ್ತೆ ಮತ್ತು ಮನೆ ಖರ್ಚಿಯಕ್ಕೆ ದುಡ್ಡೇ ಇರಲ್ಲ, ಅದರಿಂದ ಫೈನಾನ್ಷಿಯಲ್ ಡಿಫಿಕಲ್ಟಿ ಆಗ್ಬೋದು. ಸೋಷಿಯಲ್ ಐಸೋಲೇಷನ್. ಮದ್ಯಪಾನದಿಂದಾಗಿ ಫ್ರೆಂಡ್ಸ್ ಮತ್ತು ಪರಿವಾರ ಜೊತೆ ಗಲಾಟೆ ಆಗುತ್ತೆ ಆ್ಯಂಡ್ ಅದರಿಂದ ನಮ್ಮ ಸಪೋರ್ಟ್ ಸಿಸ್ಟಮ್ಸ್, ನಮಗೆ ಧೈರ್ಯ ಕೊಡುವ ಜನಗಳು ನಮ್ಮಿಂದ ದೂರ ಆಗ್ತಾರೆ. ನ್ಯೂರಲಾಜಿಕಲ್ ಕಾಂಪ್ಲಿಕೇಶನ್ಸ್. ಪೆರಿಫೆರಲ್ ನ್ಯೂರೋಪತಿ. ಮದ್ಯಪಾನದಿಂದ ಪೆರಿಫೆರಲ್ ನರ್ವ್ಸ್ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಅದರಿಂದಾಗಿ ಉರಿ ಫೀಲಿಂಗ್ ಬರ್ಬೋದು ಆ್ಯಂಡ್ ಮಸಲ್ ವೀಕ್ನೆಸ್ ಸಹ ಆಗುತ್ತೆ, ಸೀಜರ್ಸ್ ಬರ್ಬೋದು. ಕಾಗ್ನಿಟಿವ್ ಇಂಪೇರ್ಮೆಂಟ್. ಕೆಲಸದ ಕಾರ್ಯ ಅಥವಾ ಮನೆಯ ಕಾರ್ಯದಲ್ಲಿ ತೊಂದರೆ ಆಗುತ್ತೆ, ಅಟೆನ್ಷನ್ ಕಡಿಮೆ ಆಗುತ್ತೆ, ಸಿಟ್ಟು ಬರುತ್ತೆ, ಡಿಸಿಷನ್ಸ್ ತಗೊಳ್ಳಿಕ್ಕೆ ಆಗಲ್ಲ ಆ್ಯಂಡ್ ಸ್ಮರಣ ಶಕ್ತಿ ಸಹ ಎಫೆಕ್ಟ್ ಆಗುತ್ತೆ.